ಇವತ್ತು ಜಗತ್ತಿನಲ್ಲಿ ಮೊಬೈಲ್ನ ಡೇಟಾ ಪ್ಲಾನು ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಅಟಲ್ಜಿ ಒಂದೇ ಪೆಟ್ಟಿಗೆ ಒಂದೇ ಒಂದು ನೀತಿ ಕಾರಣಕ್ಕೆ 10.5 ರೂಪಾಯಿಂದ 2.5 ರೂಪಾಯಿಗೆ ತಗೊಂಡು ಬರ್ತಾರೆ. ಅವ್ರ ಕಾಲದಲ್ಲಿ 1 ರೂಪಾಯಿ 10 ಪೈಸದವರೆಗೆ ಹೋಗುತ್ತೆ. ಇವತ್ತು 3 ಪೈಸೆ 4 ಪೈಸದಲ್ಲಿ ನಮ್ಗೆ ಡೇಟಾ ಪ್ಲಾನ್ ಸಿಗುತ್ತೆ. ಇವತ್ತು ನಮ್ಮೆಲ್ಲರ ಕೈಗಳಲ್ಲಿ ಡೇಟಾ ಇದೆ ಅಂತ ಆದರೆ, ನಮ್ಮೆಲ್ಲರ ಕೈಗಳಲ್ಲಿ ಮೊಬೈಲ್ ಇದೆ ಅಂತ ಆದರೆ, ನಮ್ಮೆಲ್ಲರ ಕೈಗಳಲ್ಲಿ ಇವತ್ತು ನಾವು ಇಟ್ಕೊಂಡು ಮೊಬೈಲನ್ನು ಆಪರೇಟ್ ಮಾಡ್ತೀವಿ ಅಂತ ಆದರೆ, ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೆಸರು ಯಾವುದಾದ್ರೂ ಇದ್ದರೆ ಅದು ಅಟಲ್ಜಿ ಅವ್ರ ಹೆಸರು ನಾವು ನೆನಪು ಮಾಡ್ಕೊಳ್ಬೇಕಂತ. ಹಾಗೆ ಸುಶಾಸನ್ ದಿವಸ್ ಅಂತ ಅಟಲ್ಜಿಯವರ ಇದನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಥರದ ನೂರಾರು ಸಂಗತಿಗಳ ಕಾರಣಕ್ಕೆ ಅತಿ ದೊಡ್ಡ ಕೆಲಸ ಮಾಡಿದ್ರು ಅವರು. ಇನ್ನೊಂದು ದೊಡ್ಡ ಕೆಲಸ ರಾಜಕೀಯದ ಕೆಲಸ, ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ. ಮಂತ್ರಿ ಮಂಡಲವನ್ನ 15% ಫಿಕ್ಸ್ ಮಾಡಿದ್ರು ಅನ್ಸಲ್ಲ. ಎಲ್ಲರೂ ಮಂತ್ರಿಯಾಗಿದ್ದಂತ ಅಷ್ಟು MLAಗಳು ಮಂತ್ರಿಯಾಗಿದ್ದಂಥ ರಾಜ್ಯ ಸರ್ಕಾರಗಳನ್ನ ಕೂಡ ನಾವು ನೋಡಿದ್ದ ಅಂತಾನೆ. 160 ಜನ ಮಂತ್ರಿಯಾಗಿದ್ದಂಥ ಕೇಂದ್ರ ಸರ್ಕಾರವನ್ನು ಕೂಡ ನಾವು ನೋಡಿದ್ದ ಅಂತಾರೆ. ನಗೆ ಪಾಟ್ಲಿ ಈಡಾಗುತ್ತೆ ಅನೇಕ ಸಲ. ಯಾವುದಾದ್ರೂ ಒಂದು ವ್ಯವಸ್ಥೆ ಉಚಿತ ಅಂತ ಒಂದು ಕನ್ನಡದಲ್ಲಿ ಶಬ್ದ ಇದೆ. ಉಚಿತ ಅಂದ್ರೆ ಪುಕ್ಸಟ್ಟೆ ಅಲ್ಲ, ಯಥೋಚಿತ ಅನ್ನೋ ಶಬ್ದ. ಆ ಯಥೋಚಿತ ಅಂತ ಇರಬೇಕು ಅನ್ಸಲ್ಲ. ಒಂದು ಪಕ್ಷದಲ್ಲಿ ಜವಾಬ್ದಾರಿ ಯಥೋಚಿತ, ಒಂದು ಸರ್ಕಾರದಲ್ಲಿ ಮಂತ್ರಿ ಯಥೋಚಿತ. ಆಸೆ ಇದೆ ಅದಕ್ಕೆ ಇರೋ MLA ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಆಯಿತು. ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಚುನಾವಣೆಗಳು ಒಂದು ತಾಲೂಕಲ್ಲಿ 6 ತಿಂಗಳಿಗೆ ಒಬ್ಬೊಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು. ನಮ್ಮದೇ ಪಾರ್ಟಿಲಿ, ಬೇರೆ ಪಾರ್ಟಿಲಲ್ಲ ಅನ್ನ 6 ತಿಂಗಳಿಗೆ ಮಾಡೋದು. ನಾನು ಕೇಳಿದೆ ಅಲ್ಲಿ ಕಾರ್ಯಕರ್ತರ ಹತ್ರ, ಅಲ್ಲಿನ ಪ್ರಮುಖರ ಹತ್ರ ಕೇಳಿದೆ, ಯಾರು ಇದಕ್ಕೆ ಪುರೋಹಿತರಾಗಿದ್ರು 6 ತಿಂಗಳು ಮಾಡೋರಿಗೆ ಏನು ಲಾಭ? ತಡ್ಕೊಳಕ್ಕಾಗಲ್ಲ ಸರ್ ಪ್ರೆಷರು ಅಂತ ಹೇಳಿದ್ರು ಅಂತ. ತಡ್ಕೊಳಕ್ಕಾಗಲ್ಲ ಪ್ರೆಷರು ಅಂತ ಹೇಳಿ ಆಡಳಿತ ಅನ್ನೋದನ್ನ ಹಾಸ್ಯಾಸ್ಪದ ಮಾಡೋದಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಆಗಕ್ಕೆ ತುಂಬಾ ಜನರಿಗೆ ಆಸಕ್ತಿ ಇದೆ ಅಂತ 6 ತಿಂಗಳಿಗೆ ಒಬ್ಬ ಮುಖ್ಯಮಂತ್ರಿ, 1 ವರ್ಷಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಂತ ಮಾಡೋಕ್ಕಾಗಲ್ಲ. ಇಟ್ ವಿಲ್ ನಾಟ್ ಬಿ ಕಾಲ್ಡ್ ಎ ಗವರ್ನೆನ್ಸ್ ಸರ್, ನಾಟ್ ಬಿ ಕಾಲ್ಡ್. ಇದನ್ನ ನಿರ್ವಹಣೆ ಮಾಡಬೇಕು ಒಂದು ಪೊಲಿಟಿಕಲ್ ಪಾರ್ಟಿ, ಒಂದು ಸಮಾಜದ ವ್ಯವಸ್ಥೆ, ಅದನ್ನ ನಿರ್ವಹಣೆ ಮಾಡಬೇಕು ಅನ್ಸಲ್ಲ. ಹಾಗೆ 80 ಜನ ಮಂತ್ರಿಗಳಿದ್ದಂಥ ರಾಜ್ಯ ಸರ್ಕಾರಗಳು ಇರೋ 120 ಜನರಲ್ಲಿ ಆ ಥರದ ಸರ್ಕಾರಗಳನ್ನೆಲ್ಲವನ್ನು ನಮ್ಮ ದೇಶ ನೋಡ್ಬಿಟ್ಟಿತ್ತು ಅಂತಲೇ ಅಟಲ್ಜಿಯವರು ಮೊದಲನೇ ಬಾರಿಗೆ ಮಂತ್ರಿ ಮಂಡಲಕ್ಕೆ ಸೀಲಿಂಗ್ ಆಗ್ತಾರೆ 15% ಅಂತ. ಇವತ್ತು ಕರ್ನಾಟಕದಲ್ಲಿ 224 ಸದಸ್ಯರು ಅಂತ ಕೇಳಿದ್ರೆ ಆದ್ರೆ 15% ಮಂತ್ರಿ ಆಗಕ್ಕಾಗೋದು. ನೀವು ಏನೇ ಸರ್ಕಸ್ ಮಾಡಿ ಅಲ್ಲಿ ಒಳಗೆ ತಗೊಂಡ್ಬರ್ಬೇಕು ಅಂತಲ್ಲ. ಹೀಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಆ ಕಾಲದಲ್ಲಿ ಬಹುಮತ ಇಲ್ಲದೆ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಮಾಡೋದು ಕಷ್ಟ ಅನ್ಸುವಂತ ಎಲ್ಲ ಧೈರ್ಯಗಳನ್ನ ಅಟಲ್ಜಿ ಮಾಡಿ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನ ನಮ್ಗೆ ಹಾಕ್ಬಿಟ್ಟು ಅಟಲ್ಜಿಯವರು 2004ರಲ್ಲಿ ಚುನಾವಣೆಯಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ, ರಾಜಕೀಯ ಕಾರಣಗಳಿಗೆ ಸೋಲ್ತಾರೆ. ಇವತ್ತು ಅಟಲ್ಜಿಯವರು ಯಾವ ಬುನಾದಿಯನ್ನು ಹಾಕಿಕೊಟ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರದಲ್ಲಿ ಅದೇ ಚಟುವಟಿಕೆಗಳನ್ನ ನಾವು ಮುಂದುವರಿಸ್ತಾ ಇರೋದನ್ನ 100 ಪಟ್ಟು ವೇಗದಲ್ಲಿ ಮುಂದುವರಿಸ್ತಾ ಇದನ್ನು ನೋಡ್ತೀವಿ. ಇವತ್ತು ಜನ್ಮದಿನ, ಖುಷಿ ಆಗುತ್ತೆ. ಅಟಲ್ಜಿ ನದಿ ಜೋಡಣೆ ಬಗ್ಗೆ ಕನಸು ಕಂಡಿದ್ರು ಅಂತಲೇ. ನದಿ ಜೋಡಣೆ ಇಲ್ಲಿರೋ ಅನೇಕರು ನನಗೆ ಪ್ರಶ್ನೆ ಮಾಡಿದ್ದೀರಿ ಅಂತಲೇ, ಯಾಕೆ ಮಾಡ್ತಾ ಇಲ್ಲ. ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಗಳು ಸಿಕ್ಕಾಪಟ್ಟೆ ಇದೆ ನದಿಯಲ್ಲಿ. ಒಂದೊಂದು ನಿಮ್ಗೆ ಹೇಮಾವತಿ ಬೇಸಿಂದು, ಕಾವೇರಿ ಬೇಸಿಂದು, ಇಲ್ಲಿರ್ತಕ್ಕಂಥ ಅನೇಕರಿಗೆ ಅದರ ಪರಿಸ್ಥಿತಿ ಗೊತ್ತು ಅಂದೆ. ಇದರ ಮಧ್ಯದಲ್ಲಿ 2 ಸರ್ಕಾರಗಳನ್ನ ಒಟ್ಟಿಗೆ ಕೂಡಿಸಿ ನಿಧಾನಕ್ಕೆ ಮುಂದುವರಿಬೇಕಾಗತ್ತೆ. 100 ಸಂಗತಿಗಳು ಅಂತಲೇ. ಇವತ್ತು ದೊಡ್ಡ ಪ್ರಾಜೆಕ್ಟ್ ಇವತ್ತು ಕೇನ್ ಮತ್ತು ಬೇಟ್ವಾ ಅಂತಕ್ಕಂಥ 2 ನದಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಝಾನ್ಸಿ ಜಿಲ್ಲೆ ಸುತ್ತಮುತ್ತ, ಖಜುರಾಹೋದ ಸುತ್ತಮುತ್ತ ಹರಿತಕ್ಕಂಥ 2 ನದಿಗಳು ಕೇನ್ ಮತ್ತು ಬೇಟ್ವಾ ಏನಿದೆ, ಆ 2 ನದಿಗಳ ನದಿ ಜೋಡಣೆಯ ಕಾಮಗಾರಿಗೆ ಇವತ್ತು ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ಮಾಡಿದ್ದಾರೆ. ಇವತ್ತು ಶಂಕುಸ್ಥಾಪನೆ ಮಾಡಿ ಬಂದಿದ್ದಾರೆ. ಇನ್ನೊಂದು 11-12 ತಿಂಗಳಿನಲ್ಲಿ ಮೊದಲನೇ ಪೈಪ್ಲೈನ್ನಲ್ಲಿ ಆ 2 ನದಿಗಳ ಮಧ್ಯದಲ್ಲಿ ನದಿ ಜೋಡಣೆ ಮತ್ತು ನೀರಿನ ಹರಿವು ಕೂಡ ಪ್ರಾರಂಭ ಆಗುತ್ತೆ. ಅಟಲ್ಜಿ ಏನು ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಅವರು ಅದು ಡಿಜಿಟಲ್ ವ್ಯವಸ್ಥೆಯಲ್ಲಿ ಇರ್ಬೋದು, ಆಡಳಿತ ಸುಧಾರಣೆಯಲ್ಲಿ ಇರ್ಬೋದು, ವಿದೇಶಾಂಗ ವ್ಯವಸ್ಥೆಯಲ್ಲಿ ಇರ್ಬೋದು, ಮೂಲಭೂತ ಸೌಕರ್ಯಗಳಲ್ಲಿ ಇರ್ಬೋದು, ಕೃಷಿಯಲ್ಲಿರ್ಬೋದು, STಯಲ್ಲಿ ಇರ್ಬೋದು, ಈ ಎಲ್ಲ ಸಂಗತಿಗಳಲ್ಲೂ ಅಭೂತಪೂರ್ವವಾಗಿ ಅವ್ರು ಮುನ್ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅಂತಲೇ. ಹೀಗೆ ಅಟಲ್ಜಿ, ನಾನು ಆಗ್ಲೇ ಹೇಳ್ತಲ್ಲ ಅಂತಲೇ, ಕೆಲವು ಗಾಳಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದೊಂದು ರೀತಿಯಲ್ಲಿ ತಂಗಾಳಿ, ಜೆಂಟಲ್ ಬ್ರೀಸ್ ಅದು. ಅಟಲ್ಜಿ ಒಂದು ತಂಗಾಳಿಯ ತರ, ಅವರ ಇಡೀ 5 ವರ್ಷದ ಕಾಲದಲ್ಲಿ ಅಟಲ್ಜಿ ಒಂದು ತಂಗಾಳಿಯ ರೀತಿಯಲ್ಲಿ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಮುಂದೆ ಹೋಗ್ತಾರೆ ಅಂತಲೇ. ಅಟಲ್ಜಿ ಒಬ್ಬ ಕವಿ ಕೂಡ, ಬರೇ ಒಬ್ಬ ಪ್ರಧಾನಮಂತ್ರಿ, ಬರೇ ಒಬ್ಬ ರಾಜಕಾರಣಿ ಅಂತ ಮಾತ್ರ ಅಲ್ಲ ಅಂತಲೇ. ಅಹಂಕಾರದಿಂದ ದೂರ ಇರಬೇಕು, ಉಂಚಾಯಿ ಅಂತಕ್ಕಂಥ ಒಂದು ಕವನ ಬರೀತಾರೆ. ಯಾವಾಗ ಬರೀತಾರೆ? ಪದ್ಮವಿಭೂಷಣ ಸಿಕ್ಕಿದ 3 ದಿನದ ನಂತರ ಬರೀತಾರೆ ಅವರು. ಪದ್ಮವಿಭೂಷಣ ಸಿಕ್ಕಿದ 3 ದಿನದ ನಂತರ ಉಂಚಾಯಿ ಅಂತಕ್ಕಂಥ ಕವನವನ್ನ, ಎತ್ತರ ಅಂತಕ್ಕಂಥ ಒಂದು ಕವನವನ್ನು ಬರೀತಾರೆ. ಅದರಲ್ಲಿ ಭಗವಂತನ ಹತ್ರ ಬೇಡ್ಕೊಳ್ತಾರೆ ಅವರು, ಎಂತ ಉಂಚಾಯಿ ಬೇಕು ಅಂದ್ರೆ ಹುಲ್ಲು ಬೆಳೆದೇ ಇರ್ತಕ್ಕಂಥ ಉಂಚಾಯಿ ಎತ್ತರ ದಯವಿಟ್ಟು ಬೇಡ ಅನ್ನ.
ನೀರು ಸಿಗದೇ ಇರತಕ್ಕಂಥ ಎತ್ತರ, ದಯವಿಟ್ಟು ಬೇಡ. ಬರೀತಾರೆ, ಸುಂದರವಾಗಿ ಬರೀತಾರೆ, ಹೇಳ್ತಾರೆ ಒಂದ್ಸಲಿ, ನನ್ಗೆ ಇಷ್ಟು ಎತ್ತರದ ಪ್ರತಿಷ್ಠೆಯನ್ನು ಕೊಡಬೇಡ, ನನ್ನನ್ನ ಯಾರು ಇಷ್ಟಪಡೋದಿಲ್ವೋ ಅವರನ್ನ ಅಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಪ್ರತಿಷ್ಠೆ ನನಗೆ ಕೊಡಬೇಡ ಅಂತ ಹೇಳ್ತಾರೆ. ಇತರ ಉಂಚಾಯಿ ಮುಜೆ ಮತ್ತೇನ ಜೋ ಗೈರೋಂಕು ಗಲಾ ನ ಲಗಾ ಸಕು ಅನ್ನ. ಗೈರೋ ಅಂದ್ರೆ ಮಿತ್ರ ಅಲ್ಲ, ನನ್ನನ್ನು ಯಾರು ಇಷ್ಟಪಡೋದಿಲ್ವೋ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತಕ್ಕಂಥ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯ ಎತ್ತರ ನನಗೆ ಕೊಡಕ್ ಹೋಗ್ಬೇಡ, ಅಷ್ಟು ಈಗೋ ಕೊಡಬೇಡ, ಅಷ್ಟು ಪ್ರತಿಷ್ಠೆ ಕೊಡಬೇಡ ಅಂತ ಹೇಳ್ತಾರೆ. ಯಹ ಚಲ ಚಲ ಕಲ ಕಲ ಬಹತಿ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಹಾಡನ್ನು ನಮ್ಮ ಎಲ್ರಿಗೂ ಮಧ್ಯದಲ್ಲಿ ಹಾಕೊಟ್ಟು ಹೋಗ್ತಾನೆ ಅಂತಲೇ. ಹಾಗೆ ತನ್ನ ಭಾವನೆಗಳನ್ನ ನೂರಾರು ಕವಿತೆಗಳಲ್ಲಿ ಅವರು ಪ್ರಕಟ ಮಾಡ್ತಾ, ನೂರಾರು ಕಡೆಗಳಲ್ಲಿ ಪ್ರಕಟ ಮಾಡ್ತಾ ಅಟಲ್ಜಿ ಅವರು ಮುಂದುವರಿತಾರೆ ಅಂತಾನೆ. ಕಡೆಯದಾಗಿ ನಾನು ಇಬ್ರು ಹಿರಿಯರ ಮಾತುಗಳನ್ನು ಮತ್ತು ಕೃಷ್ಣೇಗೌಡರ ಮಾತುಗಳನ್ನು ನಾವು ಕೇಳಬೇಕಾಗಿರೋದ್ರಿಂದ ನಾನು ನನ್ನ ಕಡೆಯ ವಿಷಯವನ್ನು ನಾನು ನಿಮ್ಮ ಎದುರಿಗೆ ಪ್ರಸ್ತಾಪ ಮಾಡಿ ನಾನು ಮುಕ್ತಾಯ ಮಾಡ್ತೀನಿ ಅಂತಲ್ಲೇ. ಬೆಳಗಾಂನಲ್ಲಿ ಕಾಂಗ್ರೆಸ್ನವ್ರದ್ದೊಂದು ಬಹುದೊಡ್ಡ ಪ್ರಹಸನ ನಡೀತಾ ಇದೆ, ಗಾಂಧಿ ಭಾರತ ಅಂತ ಹೇಳಿ. ಸಂವಿಧಾನ ಮತ್ತು ಡಾಕ್ಟರ್ ಅಂಬೇಡ್ಕರ್ ಇವತ್ತು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ಎರಡು ಶಬ್ದಗಳು ಅಂತಲೇ. ನಮಗೂ ಖುಷಿಯೇ, ಆ ಕಾರಣಕ್ಕೆ ಅನೇಕ ಸಂಗತಿಗಳು ಹೊರಗೂ ಬರ್ತಾ ಇದ್ದಾವೆ, ಅನೇಕ ಸಂಗತಿಗಳು ಜನರ ಹತ್ರಕ್ಕೂ ಬರ್ತಾ ಇದ್ದಾವೆ. ಸಂವಿಧಾನಕ್ಕೆ 106 ತಿದ್ದುಪಡಿಗಳು ಇವತ್ತಿನವರೆಗೆ ಆಯ್ತು. ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಒಂದು ಚುನಾವಣೆಯನ್ನು ಮುಗಿಸಿದ್ರು ಕಾಂಗ್ರೆಸ್ನವರು. ಗಾಂಧಿ ಹೆಸರು ಹೇಳ್ಕೊಂಡು ಹೇಗೆ 75 ವರ್ಷ ಕಳೆದ್ರು, ಹಾಗೆ ಸಂವಿಧಾನದ ಹೆಸರು ಹೇಳ್ಕೊಂಡು ಒಂದು ಚುನಾವಣೆ ಕೂಡ ಮುಗಿಸಿದ್ರು. ಯಾವ ಗಾಂಧಿ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ಬೆಳಗಾವಿಯಲ್ಲಿ ಅದೇ ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾ ಇದ್ದಾರೆ. ಗಾಂಧಿ ಯಾಕೆ ಹೇಳಿದ್ರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಏನು ಜಂಗಲ್ ರಾಜ್ ನಡೀತಾ ಇದೆ, ಇದು ಗಾಂಧೀಜಿಯವ್ರಿಗೆ ಗೊತ್ತಿತ್ತು. ತನ್ನ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿಯವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ತನ್ನ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿಯವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಅವ್ರ ನಿರ್ಮೋಹದಿಂದ, ನಿರ್ಮಮತ್ವದಿಂದ ಅವ್ರು ಹೇಳಿದ್ರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕು ಅಂತ. ಇವತ್ತು ತೆಲಂಗಾಣದಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ ನೋಡಿದಾಗ, ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದಾಗ, ಆಡಳಿತ ನಡೆಸೋಂಥವ್ರು ರೂಲ್ ಆಫ್ ಲಾ ಅಂತ ಒಂದು ಕಡಿತ ಅಂತ. ನೀವು ದೇವೇಗೌಡರ ಹತ್ರನೋ, ಯಡಿಯೂರಪ್ಪನವ್ರ ಹತ್ರನೋ, ಮದನ್ ಗೋಪಾಲ್ ಅವ್ರ ಹತ್ರನೋ ಕೇಳಿದ್ರೆ ಸುಂದರವಾಗಿ ವರ್ಣಿಸ್ತಾರೆ ಅದನ್ನ. ವಾಟ್ ಈಸ್ ರೂಲ್ ಆಫ್ ಲಾ ಅಂತ. ಒಂದು ಆಡಳಿತ ನಡಿಬೇಕಾಗಿರ್ತಕ್ಕಂಥದ್ದು ರೂಲ್ ಆಫ್ ಲಾ ಇಂದ. ಆ ರೂಲ್ ಆಫ್ ಲಾ ಇಲ್ದಿದ್ರೆ ಅದು ಜಂಗಲ್ ರಾಜ್ ಆಗುತ್ತದ, ಅದನ್ನ ಜಂಗಲ್ ರಾಜ್ ಅಂತ ಕರೀತಾರೆ. ಇವತ್ತು ಕರ್ನಾಟಕದಲ್ಲೋ ತೆಲಂಗಾಣದಲ್ಲೋ ನಡೀತಾ ಇರ್ತಕ್ಕಂಥದ್ದು ಜಂಗಲ್ ರಾಜ್ ಅನ್ನೋದು ಬಿಟ್ರೆ ಇನ್ಯಾವುದು ಕೂಡ ಅಲ್ಲ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾನು ಆಗ್ಲೇ ಹೇಳಿದೆ, ಅಂಬೇಡ್ಕರ್ ಹೇಳಿರ್ತಕ್ಕಂಥ ಎಲ್ಲ ಆಶಯಗಳನ್ನ ಪೂರೈಸಿರೋದು ಕಾಂಗ್ರೆಸ್ಸೇತರ ಸರ್ಕಾರಗಳು ಕಾಂಗ್ರೆಸ್ಸೇತರ ಸರ್ಕಾರಗಳು. ಡಾಕ್ಟರ್ ಅಂಬೇಡ್ಕರ್ 370ನೇ ವಿಧಿಗೆ ಅತ್ಯಂತ ದೊಡ್ಡ ವಿರೋಧಿ ಇದ್ದವರು. ಇಡೀ ದೇಶದಲ್ಲಿ 500ಕ್ಕಿಂತ ಜಾಸ್ತಿ ಸಂಸ್ಥಾನಗಳನ್ನ ಗೃಹ ಮಂತ್ರಿ ಪಟೇಲ್ ಇಟ್ಕೊಂಡ್ರು. ಇದನ್ನ ನಾನೆಲ್ಲ ಭಾರತದೊಳಗೆ ತಗೊಂಡ್ಬರ್ತೀನಿ, ಸರಿ ಮಾಡ್ತೀನಿ ಅಂತ. ಒಂದು ಕಾಂಗ್ರೆಸ್ನವ್ರು ನೆಹರು ಕೊಟ್ರು, ಯಾವುದು? ಜಮ್ಮು ಕಾಶ್ಮೀರ. ಇನ್ನು ಉಳಿದಿದ್ದು ಹೈದರಾಬಾದು, ಜುನಾಗಢ ಇವೆಲ್ಲವೂ ಅದನ್ನ ಸರ್ದಾರ್ ಪಟೇಲ್ರಿಗೆ ಜವಾಬ್ದಾರಿ ಕೊಟ್ರು. ಒಂದು ನನಗೆ ಅಂತ ಜಮ್ಮು ಕಾಶ್ಮೀರ ತಗೊಂಡ್ರು. ನೀವೇ ಹೇಳಿ ಒಂದ್ಸಲಿ, ಆ 562 ವಿವಾದದಲ್ಲಿದೆಯೋ ಅಥವಾ ಜವಾಹರ್ಲಾಲ್ ನೆಹರು ಯಾವುದನ್ನ ನಾನು ಸರಿ ಮಾಡ್ತೀನಿ ಅಂತ ತಗೊಂಡ್ರೋ ಅದು ಇವತ್ತು ವಿವಾದದಲ್ಲಿ ಇದೆಯೋ ಅಂತ ಕೇಳಿದ್ರೆ, ಇವತ್ತು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ನಡೀತಾ ಇರೋದು ಜಮ್ಮು ಕಾಶ್ಮೀರದ ಸಂಗತಿಗಳು. ಸರ್ದಾರ್ ಪಟೇಲ್ ಇವತ್ತು ಎಲ್ಲವನ್ನೂ ಸೇರಿಸಿದ್ದಾರೆ ಭಾರತದ ಜೊತೆ. ಇವತ್ತು ಹೈದರಾಬಾದಲ್ಲಿ ಸಮಸ್ಯೆ ಇಲ್ಲ, ಇವತ್ತು ಜುನಾಗಢಲ್ಲಿ ಸಮಸ್ಯೆ ಇಲ್ಲ, ಯಾವ ಜಾಗದಲ್ಲೂ ಕೂಡ ಇವತ್ತು ಸಮಸ್ಯೆ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರಲ್ಲಿ ಸಮಸ್ಯೆ ಇದೆ. ಯಾಕೆ ಅಂತ ಕೇಳಿದ್ರೆ, ಆ ಕುಟುಂಬದ, ಆ ಪಕ್ಷದ ದೇಣಿಗೆ ಇವತ್ತು ನಮ್ಮ ಪಕ್ಷಕ್ಕೆ, ನಮ್ಮ ದೇಶಕ್ಕೆ 106 ಸಂವಿಧಾನ ತಿದ್ದುಪಡಿಗಳನ್ನ ಮಾಡ್ತಾರೆ. ನಾನು ಅದ್ರ ಬಗ್ಗೆನೂ ವಿವರವಾಗಿ ಹೇಳಕ್ ಹೋಗೋದಿಲ್ಲ. ನಾನು ಕೇವಲ ಅಟಲ್ಜಿಯವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತಲೇ. ಆ 106 ಸಂವಿಧಾನದ ತಿದ್ದುಪಡಿಗಳಲ್ಲಿ 75 ಮಾಡಿರೋದು ಕಾಂಗ್ರೆಸ್ನವರು. ಅದನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಬೆಳಗಾಂನಲ್ಲಿ ಬರೇ ದೊಡ್ಡ ಪೆಂಡಾಲ್ ಹಾಕಿದ್ರೆ ಅಥವಾ ಬಹಳ ಊಟ ಹಾಕಿದ್ರೆ ಎರಡಕ್ಕೂ ತಾಕತ್ತಿದೆ ಕರ್ನಾಟಕದ ಕಾಂಗ್ರೆಸ್ಸಿಗೆ. ಇಡೀ ದೇಶದಲ್ಲಿರೋ ಕಾಂಗ್ರೆಸ್ನವ್ರಿಗೆಲ್ಲ ಊಟ ಹಾಕ್ಬೋದು, ಯಾಕಂದ್ರೆ ಇಡೀ ದೇಶದ ರಾಜ್ಯಗಳ ಚುನಾವಣೆನೆಲ್ಲ ಕರ್ನಾಟಕದಿಂದಲೇ ನಡೆಸ್ತಾರೆ. ಹೀಗಾಗಿ ಊಟನೂ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ ನಮಗೆ. ಆದರೆ ಕಾಂಗ್ರೆಸ್ ಯಾವ ಕಾರಣಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವ್ರು ಸ್ಮರಣೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಮಂತ್ರಿಮಂಡಲದಿಂದ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದನ್ನ ಕಾಂಗ್ರೆಸ್ ತನ್ನ ಅಧಿವೇಶನದಲ್ಲಿ ಒಂದ್ಸಲಿ ಚರ್ಚೆ ಮಾಡಬೇಕು. ಆಮೇಲೆ ಸಂವಿಧಾನದ ಪುಸ್ತಕ ತೋರಿಸ್ಬೇಕು, ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳ್ಬೇಕು ಅಂತ. ಇವತ್ತು ಸಾರ್ವಜನಿಕ ಡೊಮೈನ್ ಅಲ್ಲಿ ಇದೆ ಅಂಬೇಡ್ಕರ್ ಹೇಳಿದ್ದಾನೆ. ಅಂಬೇಡ್ಕರ್ ರಾಜೀನಾಮೆ ಪತ್ರ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ. ಅಂಬೇಡ್ಕರ್ ರಾಜೀನಾಮೆ ಪತ್ರ ಏನಿದೆ ಅದು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾಂಗ್ರೆಸ್ನವ್ರಿಗೆ ಬಹಳ ಸಲ ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಕೆಲವು ಇರ್ತಾವ ಅನ್ಸತ್ತೆ ಸಾರ್ವಜನಿಕ ಜೀವನದಲ್ಲಿ. ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಸತ್ಯ, ಆದ್ರೆ ಅದು ಅಷ್ಟು ನಮ್ಗೆ ಇಟ್ಟಾಗುವಂತ ಸತ್ಯ ಅಲ್ಲ, ಅದನ್ನ ಮರೆ ಮಾಡಿಬಿಡ್ತಾರೆ ಒಂದ್ಸಲ.
ಅಂಬೇಡ್ಕರ್ ಅವ್ರ ರಾಜೀನಾಮೆ ಅವ್ರಿಗೊಂದು ಇನ್ಕನ್ವೀನಿಯಂಟ್ ಟ್ರೂತ್ ಅದು ನಡೆದೇ ಹೋಗಿತ್ತು ಅಂತಾರೆ. ಆ ಪತ್ರ ರಾಷ್ಟ್ರಪತಿ ಭವನದಲ್ಲಿ ಸಿಗೋದಿಲ್ಲ. ಆದರೆ ಭವನದಲ್ಲಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಗದು ಗೊತ್ತಾಗಲ್ಲ ಅಂತಿಲ್ಲ. ಯಾಕಂದ್ರೆ BR ಅಂಬೇಡ್ಕರ್ ಅವರು ಆ ಕಾಲದ ಕಾಂಗ್ರೆಸ್ ಮತ್ತು ನೆಹರು ಮತ್ತು ಆ ಕುಟುಂಬದ ಹಣೆ ಬರೋ ನಂತರದ ದಿನಗಳಲ್ಲಿ ಗೊತ್ತಿದ್ದು ಅವ್ರು ಎದ್ದು ನಿಂತ್ಕೊಂಡು ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ಸತ್ತೆ. 40 ನಿಮಿಷ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅಂತ. ಯಾಕಂದ್ರೆ ಈಗಲೂ ಸುಳ್ಳೆ ಹೇಳೋದು ಕಾಂಗ್ರೆಸ್ನವರು, ಆಗ್ಲೂ ಸುಳ್ಳೆ ಹೇಳ್ತಾ ಇದ್ದಿದ್ದು. ಅದಕ್ಕೆ ಗಾಂಧೀಜಿ ಹೇಳಿದ್ದು, ನಾನು ಸತ್ಯವನ್ನು ನಂಬ್ಕೊಂಡು ಬಂದವನು, ನನ್ನ ನಂತರದವ್ರು ನೀವು ಕಾಂಗ್ರೆಸ್ಸಿಗೆ ಸುಳ್ಳನ್ನ ಆಧಾರ ಆಗಬಾರ್ದು, ಅದಕ್ಕೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ದು. ಆ ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ದು ಅಂಬೇಡ್ಕರ್ ಅವ್ರ ಬಗ್ಗೆ, ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂಬೇಡ್ಕರ್ ಎದ್ದು ನಿಂತ್ಕೊಂಡು ಮೊದಲನೇ ವಾಕ್ಯನೇ, ಯಾಕಂದ್ರೆ ತುಂಬಾ ಪತ್ರಿಕೆಗಳಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನನಗೆ ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಈಗ, ನನಗೆ ಆರೋಗ್ಯ ಬಹಳ ಚೆನ್ನಾಗಿದೆ. ನನಗೆ ಇರ್ತಕ್ಕಂಥದ್ದು ಸರ್ಕಾರ ಮತ್ತು ನೆಹರು ಅವ್ರ ಜೊತೆ ಫಂಡಮೆಂಟಲ್ ಮೂಲಭೂತವಾಗಿರ್ತಕ್ಕಂಥ ಕೆಲವು ಡಿಫರೆನ್ಸಸ್, ಅದರಲ್ಲಿ ಕಾಶ್ಮೀರ, ಹಿಂದೂ ಕೋಡ್ ಬಿಲ್ಲು, ಮಹಿಳೆಯರಿಗೆ ಮತದಾನ, ಈ ತರದ ಸಂಗತಿಗಳು. ತನ್ನ ಅಧಿಕಾರ ಅಲ್ಲ, ಕಾಕಾ ಕಾಲೇಕರ್ ಸಮಿತಿ, OBC ರಿಸರ್ವೇಶನ್, ಈ ಸಂಗತಿಗಳ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ರಾಜೀನಾಮೆ ಕೊಡ್ತಾರೆ. 75 ಸಲ ಸಂವಿಧಾನವನ್ನು ಕಾಂಗ್ರೆಸ್ ತಿದ್ದುಪಡಿ ಮಾಡುತ್ತೆ. ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು, ನಾನು ಅವ್ರಿಗೆ ಸವಾಲ್ ಆಗ್ತೇನೆ ಅಂತ. ಬೆಳಗಾಂ ಅಧಿವೇಶನದಲ್ಲಿ ಯಾಕೆ ಸಂವಿಧಾನ ತಿದ್ದುಪಡಿ ಮಾಡಿದೀವಿ ಅಂತ ಚರ್ಚೆ ಮಾಡಬೇಕು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡಬೇಕಾಯ್ತು ಅನ್ನೋದನ್ನು ತಿದ್ದುಪಡಿ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಸರ್ಕಾರಗಳ ಕಾಲದಲ್ಲೂ ಕೂಡ ಸಂವಿಧಾನ ತಿದ್ದುಪಡಿ ಆಯ್ತು. 14 ಸಲ ಅಟಲ್ಜಿ ಅವ್ರ ಕಾಲದಲ್ಲಿ ಆಯ್ತು, 8 ಸಲ VP ಸಿಂಗ್ ಅವ್ರ ಕಾಲದಲ್ಲಿ ಆಯ್ತು, 9 ಸಲ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಆಯ್ತು. ನಾನು VP ಸಿಂಗ್ ಮತ್ತು ನರೇಂದ್ರ ಮೋದಿ ಇವತ್ತು ಸಬ್ಜೆಕ್ಟ್ ಅಲ್ಲ, ಆ ಕಾರಣಕ್ಕೆ ನಾನು ಮಾತಾಡೋದಿಲ್ಲ. ಆದ್ರೆ ನಾನು ಅಟಲ್ಜಿ ಅವ್ರ ಕಾಲದಲ್ಲಿ ಯಾವ್ಯಾವ ಕಾರಣಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಿದ್ರು ಅಂತ ನಿಮ್ಮ ಎದುರಿಗೆ ಹೇಳ್ತೀನಿ ಒಂದ್ಸಲಿ. ಗೊತ್ತಿರಬೇಕು ನಿಮ್ಗೆ, ಅದಕ್ಕೋಸ್ಕರ ಹೇಳ್ತೀನಿ ಅಂತ. ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಅವ್ರು ಕೇಳ್ತೀನಿ. 79ನೇ ಅಮೆಂಡ್ಮೆಂಟು SC ST ರಿಸರ್ವೇಶನ್ಗಳನ್ನ 2010ವರೆಗೆ ಮುಂದುವರ್ಸೋದಕ್ಕೋಸ್ಕರ ಮಾಡಿದ ಅಮೆಂಡ್ಮೆಂಟು 79ನೇ ಅಮೆಂಡ್ಮೆಂಟ್. ಆ ನಂತರದ ಅಮೆಂಡ್ಮೆಂಟು 10ನೇ ಫೈನಾನ್ಸ್ ಕಮಿಷನ್, ರೆಗ್ಯುಲರ್ ಯಾವುದೇ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ. ಅದರ ನಂತರದ ಅಮೆಂಡ್ಮೆಂಟು ಒಂದ್ಸರಿ ಭಾರತೀಯ ಜನತಾ ಪಕ್ಷದವ್ರ ಬಂದ್ರೆ ಸಂವಿಧಾನ ರದ್ದು ಮಾಡಿಬಿಡ್ತಾರೆ, ರಿಸರ್ವೇಶನ್ ತೆಗೆದು ಮಾಡ್ತಾರೆ ಅಂತ ಹೇಳಿದ್ರೆ 2024 ಇಡೀ ಚುನಾವಣೆಯನ್ನ ಅದು ಒಂದೇ ವಿಷಯದಲ್ಲಿ ನಡೆಸಿದ್ರು. ಅಟಲ್ಜಿ ತಂದಿರತಕ್ಕಂಥ ಅಟಲ್ಜಿ ಕಾಲದಾದಂಥ 3ನೇ ಅಮೆಂಡ್ಮೆಂಟ್ SC ST ಫಿಲ್ಲಿಂಗ್ ನಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿಗಳಿಗೋಸ್ಕರ ಸಂವಿಧಾನ ತಿದ್ದುಪಡಿ ಮಾಡಿರ್ತಕ್ಕಂಥ ಅವ್ರ ಹಿತದೃಷ್ಟಿಯಿಂದ ಮಾಡಿರೋದು. 4ನೇ ಅಮೆಂಡ್ಮೆಂಟ್ ಅಟಲ್ಜಿ ಅವ್ರ ಕಾಲದಲ್ಲಿ ಒಟ್ಟು 14 ಮಾಡಿರೋದು. 4ನೇ ಅಮೆಂಡ್ಮೆಂಟ್ SC ಮತ್ತು ST ಕ್ಯಾಂಡಿಡೇಟ್ಗಳಿಗೆ ಸರ್ಕಾರಿ ನೌಕರಿ ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಲ್ಲಿ ರಿಯಾಯಿತಿ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಮಾಡಲಿಲ್ಲ, ಅಟಲ್ಜಿ ಮಾಡಿತ್ತು. 5ನೇದು ಅರುಣಾಚಲ್ ಪ್ರದೇಶದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಮಾಡಿರ್ತಕ್ಕಂಥ ರಿಸರ್ವೇಶನ್. 6ನೇದು ಮತ್ತೊಂದು ಜನರಲ್ ಸೆನ್ಸಸ್ ಮತ್ತು ಪಾರ್ಲಿಮೆಂಟರಿ ಸೀಟು. 7ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿದ್ದು ಸೀನಿಯಾರಿಟಿಯನ್ನ SC ST ರಿಸರ್ವೇಶನ್ ಅಲ್ಲಿ ಕಾಪಾಡ್ಕೊಳ್ತಕ್ಕಂಥ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. 7ರಲ್ಲಿ ಇಷ್ಟೊತ್ತು 3 SC ST ರಿಸರ್ವೇಶನ್ ಸಂಬಂಧಪಟ್ಟಿರ್ತಕ್ಕಂಥ ಅಮೆಂಡ್ಮೆಂಟ್ ಮಾಡಿದ್ಯಾರು? ಅಟಲ್ಜಿ ಮಾಡಿದ್ದು, ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ಇದನ್ನ. 8ನೇ ಅಮೆಂಡ್ಮೆಂಟ್ ನಾನಾಗಲೇ ಸರ್ವಶಿಕ್ಷಾ ಅಭಿಯಾನ ಹೇಳಿದ್ನಲ್ಲ, ಯಾವ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1960ನೇ ಇಸ್ವಿ ಒಳಗೆ ಮಾಡಬೇಕು ಅಂತ ಹೇಳಿದ್ರು. 60ನೇ ಇಸ್ವಿ ಒಟ್ಟಾಗಿ 70 ಒಟ್ಟಾಯ್ತು, 80 ಒಟ್ಟಾಯ್ತು, 90 ಒಟ್ಟಾಯ್ತು. ಆ ನಂತರ ಅಟಲ್ಜಿ ಬಂದ ನಂತರ 2000ನೇ ಇಸ್ವಿಯಲ್ಲಿ ಸರ್ವಶಿಕ್ಷಾ ಅಭಿಯಾನ ಅದನ್ನ ಮಾಡಿರ್ತಕ್ಕಂಥದ್ದು. ಅದು 7ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿ. 8ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿದ್ದು. 9ನೇದು ಮತ್ತೆ ಟೆಕ್ನಿಕಲ್ ಅಮೆಂಡ್ಮೆಂಟ್. 10ನೇದು ಕೂಡ ಟೆಕ್ನಿಕಲ್ ಅಮೆಂಡ್ಮೆಂಟ್. 11ನೇದು SC ST ಆಯೋಗವನ್ನು ಫಾರ್ಮೇಶನ್ ಮಾಡಿ SC ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಟ್ಟಿದ್ದು. SC ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡಕ್ಕೆ ಅಟಲ್ಜಿ ಬರಬೇಕಾಯ್ತು ಅಧಿಕಾರದಲ್ಲಿ. OBC ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕಾಯ್ತು. ಇವ್ರು ನಮಗೆ ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳ್ತಾರೆ. 12ನೇದು ಅಸ್ಸಾಂ ಅಸೆಂಬ್ಲಿ, ಅದರಲ್ಲಿ ಬೋಡೋಲ್ಯಾಂಡ್ ಟೆರಿಟರಿ, ಅಲ್ಲಿ ಲೋಕಲ್ ಅದು. 13ನೇದು ಈ ಸುಧಾರಣೆ 15% ಏನು ಮಂತ್ರಿಮಂಡಲವನ್ನ ಮಿತಿ ಮಾಡಿದ್ರು, ಇದು 13ನೇದು. 14ನೇ ಅಮೆಂಡ್ಮೆಂಟ್ ಬೋಡೋ, ಡೋಗ್ರಿ, ಸಂತಾಲಿ ಮತ್ತು ಮೈಥಿಲಿಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿರ್ತಕ್ಕಂಥ ಇದು ಇಷ್ಟರಲ್ಲಿ ದೇಶಕ್ಕೆ ವಿರೋಧ ಇರ್ತಕ್ಕಂಥ ಅಮೆಂಡ್ಮೆಂಟ್ ಯಾವುದಿದೆ ಅಂತ ಇಲ್ಲಿರ್ತಕ್ಕಂಥವ್ರು ನೀವೇ ಯೋಚನೆ ಮಾಡಿ ಒಂದ್ಸರಿ. SC STಗಳಿಗೆ ಪರವಾಗಿರ್ತಕ್ಕಂಥ ಅಮೆಂಡ್ಮೆಂಟ್ಗಳನ್ನ ಕಾಂಗ್ರೆಸ್ ಎಷ್ಟು ಮಾಡ್ತು, BJP ಎಷ್ಟು ಮಾಡ್ತು ಅಟಲ್ಜಿಯವರ, ನರೇಂದ್ರ ಮೋದಿ ಅವರ ಕಾಲದಲ್ಲಿ, ಇದನ್ನು ಯೋಚನೆ ಮಾಡಿ ಒಂದ್ಸರಿ. ದೇಶದ ಬೆಳವಣಿಗೆಯ ದೃಷ್ಟಿಯಿಂದ, ದೇಶವನ್ನ ಸುಗಮವಾಗಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ತಿದ್ದುಪಡಿಗಳು ಯಾವುದು ಅನ್ನೋದನ್ನ ಯೋಚನೆ ಮಾಡಿ, ಅವ್ರು ಯಾವ ಕಾರಣಕ್ಕೆ ಮಾಡಿದ್ರು ಅಂತ ಯೋಚನೆ ಮಾಡಿ. ಅವ್ರು ಮಾಡಿರೋ ನೆಹರು ಮಾಡಿರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟ್ ಯಾವ್ದು ಗೊತ್ತಾ? ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ಅಂತ ಬಯಸ್ತೀನಿ ಅನ್ಸತ್ತೆ. ನೆಹರು ಇದನ್ನು ಬರೀಬೇಕು ಅಂತ. ನೆಹರು ಮಾಡಿರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟು ಕ್ರಾಸ್ ರೋಡ್ಸ್ ಅಂತಕ್ಕಂಥ ಕಮ್ಯುನಿಸ್ಟ್ ಪತ್ರಿಕೆ ಮತ್ತು ಪಾಂಚಜನ್ಯ
ನಮ್ಮ ಪತ್ರಿಕೆ. ಕ್ರಾಸ್ ರೋಡ್ಸ್ ಅಂತಕ್ಕಂಥ ಮುಂಬೈನ ಪತ್ರಿಕೆ ಮತ್ತು ಪಾಂಚಜನ್ಯ ಅಂತಕ್ಕಂಥ ದಿಲ್ಲಿಯ ಪತ್ರಿಕೆ, ಇವೆರಡು ತನ್ನ ಸರ್ಕಾರಕ್ಕೆ ವಿರುದ್ಧವಾಗಿ ಬರೀತಿದ್ರು ಅಂತ ಪತ್ರಿಕೆಗಳನ್ನ ಮುಟ್ಟುಗೋಲು ಹಾಕೊಳ್ಬೋದು ಅನ್ನುವಂಥ ಸಂವಿಧಾನದ ಅಮೆಂಡ್ಮೆಂಟು ಮೊದಲನೇ ನೆಹರು ತಗೊಂಡ್ಬಂದಿರ್ತಕ್ಕಂಥ ಅಮೆಂಡ್ಮೆಂಟ್ ಇದು. ದ ವೆರಿ ಫಸ್ಟ್ ಅಮೆಂಡ್ಮೆಂಟ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಧಕ್ಕೆ ತರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟ್. ಇದು ಯಾವುದಕ್ಕೂ ಆಸ್ಪದ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಅಟಲ್ಜಿಯವರು, ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಸುದೀರ್ಘ ಕಾಲ ಅನ್ಸಲ್ಲ, ಅಲ್ಲ 5 ವರ್ಷ ಆಯಿತು, ಇಲ್ಲ 11 ವರ್ಷ ಆಯ್ತು, ಇವತ್ತು ದೇಶದ ಅಭಿವೃದ್ಧಿಯನ್ನ ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಅಟಲ್ಜಿ ಹೇಳಿದ್ರು ಅವತ್ತು ಭಾರತಕ್ಕೆ ಆರ್ಥಿಕ ಶಕ್ತಿ ಆಗ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ. ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾವು 13ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ಅಧಿಕಾರದ ಕಾಲದಲ್ಲಿ ಈ 3 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗೋರಿದ್ದೀವಿ. ನಮ್ಮ ವೇಗ ಸ್ವಲ್ಪ ಜಾಸ್ತಿನೇ ಇದೆ ಒಂದ್ಸಲಿ, ಇನ್ನೂ ಸ್ವಲ್ಪ 3 ವರ್ಷಕ್ಕಿಂತ ಬೇಗನೆ ಆದರೆ ನಾವು 3ನೇ ಶಕ್ತಿ ಆಗೋದ್ರಲ್ಲಿ 2027ಕ್ಕಿಂತ ಮುಂಚೆ ಯಾವ ಅನುಮಾನ ಕೂಡ ಇಲ್ಲ ಇವತ್ತು ಅಂತ. ಬಂಧುಗಳೇ, ಸುಶಾಸನ ದಿವಸ ಅಂತ ಮಾಡೋದು ಸುಮ್ಮನೆ ಒಂದು ಹೆಸರಿಗೆ ಅಂತಲ್ಲ, ಒಂದು ಹೆಸರಿಗೆ ಅಂತಲ್ಲ. ನಾನು ಹಾಗಾಗಿ ಆರಂಭದಲ್ಲಿ ಹೇಳಿದೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅಂತ, ಒಂದು ಸಂಖ್ಯೆ. ಆದರೆ ಅದರ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ವೇದಿಕೆ, ಬೆಂಗಳೂರಿನಲ್ಲಿ ವಿಶೇಷವಾಗಿ ಸುಶಾಸನದ ಬಗ್ಗೆ ನಾವು 4 ಜನರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ನಾನು ಆರಂಭದಲ್ಲೇ ಹೇಳಿದೆ, ತುಂಬ ಜನರಿಗೆ ಕೆಂಗೇರಿಯ ಫಿಸಿಕಲ್ ಡಿಸಿಪ್ಲಿನ್ ಇನ್ಸ್ಟಿಟ್ಯೂಟ್ ನಮಗೆ ಗೊತ್ತೇ ಇಲ್ಲ, ಪಾಲಿಸಿ ಇನ್ಸ್ಟಿಟ್ಯೂಟ್. ಹಾಗೆ ಸುಶಾಸನಕ್ಕೆ ಸಂಬಂಧಪಟ್ಟಂತ 4 ಜನರಿಗೆ ಇವತ್ತು ಸನ್ಮಾನ ನಡೀತಾ ಇದೆ. ಯಾವತ್ತು ಸನ್ಮಾನ ನಡೀತಾ ಇದೆ ಅಂದರೆ, ಒಬ್ಬ ಕವಿ ಹೃದಯದ ಒಂದು ಮಾನವೀಯ ಮುಖ ಇರ್ತಕ್ಕಂಥ ಒಬ್ಬ ಅಭಿವೃದ್ಧಿಯ ಹರಿಕಾರ ಆಗಿರ್ತಕ್ಕಂಥ ಅಟಲ್ಜಿಯವರ ನೆನಪಿನಲ್ಲಿ ಇವತ್ತು ಈ ಸನ್ಮಾನದ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೀತಾ ಇದೆ ಅಂತಲೇ. ಅಟಲ್ಜಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಭಾರತ ರತ್ನ ಅವ್ರಿಗೆ 2015ರಲ್ಲಿ ಕೊಡಮಾಡುವಂಥ ಕೆಲಸವನ್ನು ಮೋದಿಯವ್ರ ಸರ್ಕಾರ ಆ ಸಂದರ್ಭದಲ್ಲಿ ಮಾಡ್ತು 2015ರಲ್ಲಿ. ಆದರೆ ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಇವೆರಡನ್ನ ಈ ದೇಶಕ್ಕೆ ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಶಕ್ತಿ. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ದೀನ್ ದಯಾಳ್ ಉಪಾಧ್ಯಾಯರು, ಅಡ್ವಾಣಿಯವರು ಎಲ್ಲರೂ ಕೂಡ ಇದ್ದಾರೆ, ಇವತ್ತು ನರೇಂದ್ರ ಮೋದಿ ಅವರೆಲ್ಲರೂ ಇದ್ದಾರೆ. ಆ ಸುದೀರ್ಘ 45-50 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಪ್ರಚಾರದ ಒಂದು ಬಹುದೊಡ್ಡ ಮಾಧ್ಯಮವಾಗಿ, ಹಾಗೆ ದೇಶದ ಕಾನ್ಶಿಯಸ್ ಅಂತ ನಾವೇನು ಹೇಳ್ತೀವಿ, ದೇಶದ ಆತ್ಮಸಾಕ್ಷಿ ಪ್ರಜ್ಞೆಯ ಒಂದು ಸಂಕೇತವಾಗಿ ಸಂಸತ್ನಲ್ಲಿ ಸರ್ಕಾರವನ್ನು ಸದಾ ಕಾಲಕ್ಕೂ ಎಚ್ಚರಿಸ್ತಾ ಇದ್ದಂಥ ಒಂದು ಬಹುದೊಡ್ಡ ಶಕ್ತಿ ಅಟಲ್ಜಿಯವರು. ಇವತ್ತು ಅವ್ರ ಸ್ಮರಣೆಯಲ್ಲಿ ನಾವು ಸುಶಾಸನ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರ ಸ್ಮರಣೆಯಲ್ಲಿ ಇವತ್ತು ಅನೇಕ ಸಂಗತಿಗಳು, ಅನೇಕ ಅರ್ಹರಿಗೆ, ನೀಡಿಗಳಿಗೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅನೇಕ ಯೋಜನೆಗಳನ್ನ ತಲುಪಿಸುವಂಥ ಕೆಲಸ ಆಗಿದೆ. ಹಾಗೆ ನಾಡಿನ ಹಿರಿಯರಿಗೆ ಇವತ್ತು ಸನ್ಮಾನ ಆಗ್ತಾ ಇದೆ. ಈ ಸುಶಾಸನ ದಿವಸದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಆಡಳಿತದ ಜೊತೆಗೆ ಸಮಾಜ ಜೀವನದ ಜೊತೆಗೆ ಸಂಬಂಧ ಇರ್ತಕ್ಕಂಥ ಎಲ್ಲರೂ ಅಟಲ್ಜಿಯವ್ರನ್ನ ಒಂದು ಪ್ರೇರಣೆಯಾಗಿ ಇಟ್ಕೊಂಡಂತಂದೆ. ಅವರ ವ್ಯವಹಾರ ಅಂದರೆ ಅವರ ನಡವಳಿಕೆ ಮತ್ತು ಆಡಳಿತ ನಡೆಸ್ತಕ್ಕಂಥ ರೀತಿ ಮತ್ತು ಪಕ್ಷದೊಳಗೆ ಅವರು ಇದ್ದಂಥ ರೀತಿ, ಇದನ್ನು ಸದಾಕಾಲಕ್ಕೂ ನೆನಪು ಮಾಡ್ಕೊಳ್ತಾ ನಮ್ಗೆ ಅವರೊಂದು ಮಾರಲ್ ಕಾಂಪಾಸ್, ಸಮಾಜ ಜೀವನದಲ್ಲಿ ಯಾವಾಗಲೂ ಒಂದು ನೈತಿಕವಾಗಿರ್ತಕ್ಕಂಥ ಕಾಂಪಾಸ್ ಇರುತ್ತೆ. ಅಟಲ್ಜಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಮಾರಲ್ ಕಾಂಪಾಸ್. ಇವತ್ತು ಅವ್ರ ಸ್ಮರಣೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ನಿಮಗೆ ಎಲ್ರಿಗೂ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ನಾನು ಮುಕ್ತಾಯ